ಕೆಆರ್ಎಸ್ನಲ್ಲಿ ಮತ್ತೆ ಭದ್ರತಾ ಲೋಪ ಆಗಿದೆ. ನಿರ್ಬಂಧಿತ ಪ್ರದೇಶದಲ್ಲಿ ಪ್ರಭಾವಿಗಳು ಕಾರುಬಾರು ನಡೆಸ್ತಾ ಇದ್ರು ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಅಧಿಕಾರಿಗಳು. ಎಚ್ಚೆತ್ತುಕೊಳ್ತಾ ಇಲ್ಲ, ಕ್ರಮ ತೆಗೆದುಕೊಳ್ತಾ ಇಲ್ಲ. ಸ್ಥಳೀಯರಿಂದ ಗಂಭೀರ ಆರೋಪಗಳು ಕೇಳಿಬರ್ತಾ ಇವೆ. ಪದೇ ಪದೇ ಭದ್ರತಾ ಲೋಪವಾದರೂ ಕೂಡ ಅಧಿಕಾರಿಗಳು ಯಾಕೆ ಈ ರೀತಿ ನಿರ್ಲಕ್ಷ್ಯ ತೋರಿಸ್ತಿದ್ದಾರೆ? ಬೃಂದಾವನ ಗಾರ್ಡನ್ ಫುಟ್ಪಾತ್ನಲ್ಲಿ ರಾಜಾರೋಷವಾಗಿ ಸೈಕ್ಲಿಂಗ್ ಮಾಡ್ತಿದ್ದಾರೆ. ಕೆಆರ್ಎಸ್ ಮುಖ್ಯ ದ್ವಾರದ ಮುಂದೆಯೂ ಕೂಡ ಫೋಟೋಗೆ ಪೋಸ್ ಕೊಡ್ತಿದ್ದಾರೆ. ಕಾವೇರಿ ಆರತಿ ನಡೆಯುವ ಸ್ಥಳದಲ್ಲೂ ಪ್ರಭಾವಿಗಳ ಸೈಕ್ಲಿಂಗ್ನ ದೃಶ್ಯಗಳು ಈಗ ಸಾಮಾಜಿಕ ಜಾಲತಾಣ ಸೇರಿದಂತೆ ಎಲ್ಲಾ ಕಡೆ ಓಡಾಡ್ತಿವೆ. ಕಾರಣ ಸೈಕ್ಲಿಂಗ್ ಮಾಡೋದು, ವಿಡಿಯೋ ಮಾಡೋದು, ಫೋಟೋಸ್ ತೆಗೆದುಕೊಳ್ಳೋದು ಇದೆಲ್ಲವೂ ಕೂಡ ಎಗ್ಗಿಲ್ಲದೆ ನಡೀತಿದೆ. ಪ್ರಭಾವಿಗಳ ಅಂಧ ದರ್ಬಾರ್ಗೆ ಬೀಳ್ತಾ ಇಲ್ಲ ಬ್ರೇಕ್. ಕೆಆರ್ಎಸ್ನಲ್ಲಿ ಭದ್ರತಾ ಲೋಪ ಆದರೂ ಕೂಡ ಕಾವೇರಿ ನೀರಾವರಿ ನಿಗಮ, ಪೊಲೀಸ್ ಇಲಾಖೆ, ಮಂಡ್ಯ ಜಿಲ್ಲಾಡಳಿತ ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದೆ? ಯಾಕೆ ಈ ರೀತಿಯಾಗಿ ಕಣ್ಮುಚ್ಚಿ ಕೂತಿದ್ದಾರೆ? ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ನೋಡಿ, ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಪ್ರಭಾವಿಗಳೇ ಈ ರೀತಿಯಾಗಿ ಬಂದು ಸೈಕ್ಲಿಂಗ್ ಮಾಡೋದಾಗ್ಲಿ, ಅಲ್ಲಿ ಫೋಟೋಗೆ ಪೋಸ್ ಕೊಡೋದಾಗ್ಲಿ ಇದೆಲ್ಲವನ್ನು ಕೂಡ ಮಾಡ್ತಿದ್ದಾರೆ. ನಿರ್ಬಂಧಿತ ಪ್ರದೇಶ ಆಯಿತು. ಈ ಪ್ರದೇಶಕ್ಕೆ ಯಾರೂ ಕೂಡ ಹೋಗುವಂತಿಲ್ಲ. ಸೈಕ್ಲಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ, ಜೊತೆಗೆ ಅಲ್ಲಿ ಹೋಗಿ ಫೋಟೋಸ್ ತೆಗೆಸ್ಕೊಳ್ತಾ ಇದ್ದಾರೆ. ಈ ಸೈಕ್ಲಿಂಗ್ ಮಾಡೋದು ಏನಕ್ಕೆ? ವಿಡಿಯೋ ಮಾಡ್ಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕೋದಕ್ಕೆ. ಎಲ್ಲಾದರೂ ಬೇರೆ ಕಡೆ ಅವಕಾಶ ಇರಲು ಹೋಗಲಿ, ಆದರೆ ಇಲ್ಲಿ ನಿರ್ಬಂಧಿತ ಪ್ರದೇಶ, ಇಲ್ಲಿ ಹೋಗಬಾರ್ದು ಅಂತ ಈಗಾಗಲೇ ನಿಷೇಧ ಹೇರಲಾಗಿದೆ. ಹಂಗಿದ್ರೂ ಕೂಡ ಯಾಕೆ ಹೋದ್ರು? ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಜಿಲ್ಲಾಡಳಿತ ಕಂಡ್ರೂ ಕಾಣದೇ ಇರೋ ರೀತಿಯಾಗಿ ಯಾಕೆ ವರ್ತಿಸ್ತಾ ಇದೆ? ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ಗಳು ಬಂದಿಲ್ವಾ ನಿಮಗೆ? ಕಾವೇರಿ ನೀರಾವರಿ ನಿಗಮ ಏನು ಮಾಡ್ತಾ ಇದೆ? ಬಹಳ ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ ಜೊತೆಗೆ ಇಲ್ಲಿ ಆರತಿಯನ್ನು ಕೂಡ ಮಾಡಲಾಯಿತು. ಕಾವೇರಿ ಆರತಿಯನ್ನು ಗಂಗಾ ಆರತಿಯ ರೀತಿಯಲ್ಲೇ ನಾವು ಮಾಡ್ತೀವಿ ಅಂತ ಇಷ್ಟೆಲ್ಲ ಅಭಿವೃದ್ಧಿ ನಿಟ್ಟಿನಲ್ಲಿ ಹೆಜ್ಜೆ ಹಾಕ್ತಾ ಇದ್ರು ಕೂಡ ನಿರ್ಬಂಧಿತ ಪ್ರದೇಶದಲ್ಲಿ ಈ ಫುಟ್ಪಾತ್ನಲ್ಲಿ ರಾಜಾರೋಷವಾಗಿ ಸೈಕ್ಲಿಂಗ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ಯಾರು? ಹಾಗಾದ್ರೆ ಯಾತಕ್ಕಾಗಿ ಇವ್ರನ್ನ ಪ್ರಶ್ನೆ ಮಾಡ್ತಾ ಇಲ್ಲ? ಪ್ರಭಾವಿಗಳ ಕಡೆಯವರು ಅನ್ನುವಂಥ ಕಾರಣಕ್ಕ ಅವ್ರಿಗೊಂದು ರೀತಿಯಾಗಿ ರೂಲ್ಸು, ಜನಸಾಮಾನ್ಯರಿಗೆ ಒಂದು ರೀತಿ ರೂಲ್ಸಾ? ಅದೇ ಯಾರು ಜನಸಾಮಾನ್ಯರು ಬಂದು ಅಲ್ಲಿ ಫೋಟೋಗೆ ಪೋಸ್ ಕೊಟ್ರೆ ಸೈಕ್ಲಿಂಗ್ ಮಾಡಿದ್ರೆ ಬಿಟ್ಬಿಡ್ತೀರಾ? ದಂಡ ಹಾಕಲ್ವಾ? ಕಂಪ್ಲೇಂಟ್ ಆಗಲ್ವಾ? ಪ್ರಶ್ನೆ ಮಾಡಲ್ವಾ ಅವ್ರನ್ನ? ಅಟ್ಲೀಸ್ಟ್ ಅವ್ರನ್ನ ಅಲ್ಲಿ ಒಳಗೆ ಹೋಗೋದಕ್ಕಾದ್ರೂ ಬಿಡ್ತೀರಾ ಸ್ವಾಮಿ ನೀವು? ಇಲ್ಲ. ಅದೇ ಪ್ರಭಾವಿಗಳ ಕಡೆಯವರು, ಪ್ರಭಾವಿಗಳ ಪುತ್ರರು, ಪ್ರಭಾವಿಗಳು ಬರ್ತಾರೆ ಅಲ್ಲಿ ಅಂತ ಅಂದರೆ ಸೈಕ್ಲಿಂಗ್, ವಾಕಿಂಗ್, ಇನ್ನೊಂದೋ ಮತ್ತೊಂದೋ ಫೋಟೋಗೆ ಪೋಸ್ ಕೊಡೋದು, ವಿಡಿಯೋಸ್ ಮಾಡೋದು, ರೀಲ್ಸ್ ಮಾಡೋದು ಇದೆಲ್ಲವನ್ನು ಕೂಡ ಮಾಡಬಹುದಾ? ಅಲ್ಲಿ ಒಂದು ನಾಮಫಲಕ ಹಾಕ್ಬಿಡಿ, ಪ್ರಭಾವಿಗಳ ಕಡೆಯವರಿಗೆ ಇಲ್ಲಿ ಅವಕಾಶ ಇದೆ, ನಿರ್ಬಂಧ ಇಲ್ಲ, ಬರ್ಬಹುದು, ನೀವು ಫೋಟೋಸ್ ವಿಡಿಯೋಸ್ ತೆಗೆದುಕೊಳ್ಬಹುದು. ಜನಸಾಮಾನ್ಯರಿಗೆ ನೋ ಎಂಟ್ರಿ, ಬರಬೇಡಿ ನೀವು ಇಲ್ಲಿ. ಹಂಗೊಂದು ಬೋರ್ಡ್ ಹಾಕ್ಕೊಳ್ಳಿ ನೀವು. ಆವಾಗ ಪ್ರಭಾವಿಗಳೆಲ್ಲರೂ ಕೂಡ ಬರ್ತಾರೆ. ರೀಲ್ಸೋ, ವಿಡಿಯೋಸೋ, ಫೋಟೋಸೋ, ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ಕ್ರೇಜ್ ಹುಟ್ಟಿಸ್ಬೇಕಲ್ಲ, ವಿಡಿಯೋಸ್ ಶೇರ್ ಮಾಡ್ಕೊಳ್ಬೇಕು. ನಾಚಿಕೆ ಆಗಬೇಕು. ಇದು ನಿರ್ಬಂಧಿತ ಪ್ರದೇಶಕ್ಕೆ ಹೋಗಿ ನಾವು ಸೈಕ್ಲಿಂಗ್ ಮಾಡಿದ್ದೀವಿ ಅನ್ನೋ ವಿಡಿಯೋವನ್ನು ಹಾಕ್ಕೊಳ್ಳೋದಕ್ಕೆ. ಅಲ್ಲಿ ನಿರ್ಬಂಧಿತ ಪ್ರದೇಶ, ಅದು ಹೋಗಬಾರ್ದು ಯಾರು. ಹಂಗಿದ್ರು ಕೂಡ ಇಲ್ಲಿ ನಿಯಮ ಉಲ್ಲಂಘನೆ ಮಾಡಿ ಹೋಗಿದ್ದೀವಿ ಅಂತ ಅವರೇ ತೋರಿಸ್ಕೊಳ್ತಾ ಇದ್ದಾರೆ. ನೋಡಿಲ್ಲ ನೀವು ಅಂತ ಅಂದರೆ ಇದನ್ನ ನೋಡಿ ಸುದ್ದಿನ. ಯಾರ್ಯಾರಲ್ಲಿ ಹೋಗ್ತಾ ಇದ್ದಾರೆ, ಏನೇನು ಮಾಡ್ತಿದ್ದಾರೆ. ನಿರ್ಬಂಧಿತ ಪ್ರದೇಶಕ್ಕೆ ಹೋಗಿ ಅಲ್ಲಿ ಹೋಗಬಾರ್ದು ಅಂತ ಇದ್ರೂ ಕೂಡ, ರೂಲ್ಸ್ ಇದ್ರೂ ಗೊತ್ತಿದ್ದನೇ ಹೋಗೋದಿದೆಲ್ಲ, ಗೊತ್ತಿದ್ದೇ ಮಾಡೋದು. ಕೆಆರ್ಎಸ್ ದ್ವಾರದ ಮುಂಭಾಗದಲ್ಲಿ ನೋಡಿ, ಅಲ್ಲಿ ಫುಟ್ಪಾತಲ್ಲಿ ಆರಾಮಾಗಿ ಓಡಾಡ್ತಾ ಇದ್ದಾರಪ್ಪ, ಸೈಕ್ಲಿಂಗ್ ಮಾಡ್ಕೊಂಡು, ಪೋಸ್ ಕೊಟ್ಕೊಂಡು, ಫೋಟೋಸ್ ತೆಗೆಸ್ಕೊಂಡು. ಇದು ಯಾವ ರೀತಿಯಾಗಿ ನ್ಯಾಯ ಅಂತ? ಯಾವ ರೀತಿ ನೀವು ಹಾಗಾದರೆ ಇದು ನಿರ್ಬಂಧಿತ ಪ್ರದೇಶ ಅಂತ ಕರಿತೀರಿ? ಕೆಲವರಿಗೆ ಮಾತ್ರ ನಿರ್ಬಂಧ, ಕೆಲವರಿಗೆ ಮಾತ್ರ ಅವಕಾಶ. ಅದು ಹೇಗೆ? ಸ್ಥಳೀಯರೀಗ ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲಿನ ಜಿಲ್ಲಾಡಳಿತ ಆಗಲಿ, ಮಂಡ್ಯ ಜಿಲ್ಲಾಡಳಿತ, ಮತ್ತೊಂದು ಕಡೆ ಕಾವೇರಿ ನೀರಾವರಿ ನಿಗಮ ಆಗಲಿ, ಪೊಲೀಸ್ ಇಲಾಖೆ, ಯಾರ ಗಮನಕ್ಕೂ ಬಂದೇ ಇಲ್ವಾ ಇಲ್ಲಿವರೆಗೂ? ಯಾರು ಹೇಳೇ ಇಲ್ವಾ ನಿಮಗೆ ಈ ರೀತಿಯಾಗಿ ಓಡಾಡ್ತಿದ್ದಾರೆ, ಫೋಟೋಸ್ ತೆಗೆಸ್ಕೊಳ್ಳೋದಕ್ಕೆ, ರೀಲ್ಸ್ ಮಾಡೋದಕ್ಕೆ, ಸೈಕ್ಲಿಂಗ್ ಮಾಡೋದಕ್ಕೆ ಹೋಗ್ತಿದ್ದಾರೆ ಅಂತ? ಅಥವಾ ಪ್ರಭಾವಿಗಳು ಅನ್ನೋ ಕಾರಣಕ್ಕೆ ಬಿಟ್ಬಿಟ್ರಾ ನೀವು? ಕಂಪ್ಲೇಂಟ್ ಬಂದರೂ ಕೂಡ ಅಂಧ ದರ್ಬಾರ್ ಮಾಡ್ತಿದ್ದಾರೆ. ಇದಕ್ಕೆ ಬ್ರೇಕ್ ಹಾಕೋದು ಯಾವಾಗ? ಪೊಲೀಸ್ ಇಲಾಖೆ ಅಂತ ಬಂದಾಗ, ಕಾನೂನು ಅಂತ ಬಂದಾಗ ಎಲ್ಲರಿಗೂ ಸಮಾನವಾಗಿರಬೇಕು. ರಿಯಾಕ್ಟ್ ಮಾಡಿ, ಕ್ರಮ ತೆಗೆದುಕೊಳ್ಳಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಶಿಕುಮಾರ್. ಇಲ್ಲಿ ಒಂದು ಫಲಕ ಹಾಕಿದ್ರೆ ಒಳ್ಳೇದು ಅನ್ಸುತ್ತೆ. ಸಾರ್ವಜನಿಕರಿಗೆ ನಿರ್ಬಂಧ, ಪ್ರಭಾವಿಗಳು ಇಲ್ಲಿ ಬರಬಹುದು ಅಂತ ಆ ನಿಟ್ಟಿನಲ್ಲೇ ನಡ್ಕೊಳ್ತಾ ಇದ್ದಾರೆ.
ಪೊಲೀಸರಾಗ್ಲಿ ಅಲ್ಲಿನ ಜಿಲ್ಲಾಡಳಿತಕ್ಕೆ ಗಮನಕ್ಕೆ ಬಂದಿಲ್ವಾ? ಯಾಕೆ ಈ ರೀತಿ ಡೋಂಟ್ ಕೇರ್ ವರ್ತನೆ? ಓಕೆ, ಇದೇ ಪ್ರಶ್ನೆನ ಪದೇ ಪದೇ ಇಲ್ಲಿ ಸಾರ್ವಜನಿಕರು ಕೂಡ ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು. ಈ ರೀತಿಯ ಭದ್ರತಾ ಲೋಪ ಪದೇ ಪದೇ KRS ನಲ್ಲಿ ಆಗ್ತಾನೆ ಇರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಪ್ರಭಾವಿಗಳಿಗೆ ಒಂದು ಕಾನೂನು, ಸಾರ್ವಜನಿಕರಿಗೆ ಒಂದು ಕಾನೂನು ಇದೆಯಾ ಅನ್ನೋ ಪ್ರಶ್ನೆನ ಸಾರ್ವಜನಿಕರ ಪ್ರಶ್ನೆಯನ್ನ ಮಾಡ್ತಿರ್ತಕ್ಕಂಥದ್ದು. ಇಲ್ಲಿ ಏನು ಪ್ರಭಾವಿಗಳು ತಮ್ಗೆ ಇಚ್ಛೆ ಬಂದಂತೆ KRS ನಲ್ಲಿ ಏನ್ ನಿರ್ಬಂಧಿತ ಪ್ರದೇಶಗಳಿಗೆ ಬೇಕಾಬಿಟ್ಟಿಯಾಗಿ ಓಡಾಡುವಂಥದ್ದು, ಅಲ್ಲಿ ಸೈಕ್ಲಿಂಗ್ ಮಾಡುವಂಥದ್ದು, ಫೋಟೋಗೆ ಪೋಸ್ ಕೊಡತಕ್ಕಂಥದ್ದು ನಿರಂತರವಾಗಿ ಆಗ್ತಾನೆ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಇದೊಂದು ನಿರ್ಬಂಧಿತ ಪ್ರದೇಶವಾಗಿರ್ತಕ್ಕಂಥದ್ದು KRS. ಅಲ್ಲಿ ಸಾಕಷ್ಟು ಸೂಕ್ತ ಭದ್ರತೆಯನ್ನು ಕೂಡ ವಹಿಸ್ತಿರ್ತಕ್ಕಂಥದ್ದು. ಸ್ಥಳೀಯ ಪೊಲೀಸರ ಜೊತೆಗೆ ಅದಕ್ಕಾಗಿ ವಿಶೇಷವಾಗಿ ಒಂದು ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ ಅಂತ ಹೇಳಿ ಕೂಡ ಒಂದು ವಿಶೇಷ ಪೊಲೀಸರ ತಂಡವನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು KRS ಕಾವಲಿಗಾಗಿ. ಅಲ್ಲಿ ಈ ರೀತಿಯ ಸಾಕಷ್ಟು CC ಕ್ಯಾಮೆರಾಗಳನ್ನು ಕೂಡ ಹಾಕಿರ್ತಾರೆ. ಆದ್ರೆ ಯಾರು ಇಲ್ಲದಂತ ಸಂದರ್ಭದಲ್ಲಿ ಈ ರೀತಿಯ ಪ್ರಭಾವಿಗಳು ಅಂದ್ರೆ ಮೈಸೂರು ಮೂಲದ ಏನು ಉದ್ಯಮಿ ಜೊತೆಗೆ ಮತ್ತು ಅಧಿಕಾರಿಗಳು ಸೈಕ್ಲಿಂಗ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು. ಏನು KRS ನ ಪ್ರಮುಖ ದ್ವಾರ ಏನಿದೆ, ದ್ವಾರದ ಮುಂಭಾಗ ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಏನು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಕನಸಿನ ಕೂಸಾಗಿರ್ತಕ್ಕಂಥ ಕಾವೇರಿ ಹಾರತಿ ಕಾರ್ಯಕ್ರಮವನ್ನು ಕೂಡ ಇತ್ತೀಚೆಗೆ ದಸರಾ ಸಂದರ್ಭದಲ್ಲಿ ಮಾಡಿದ್ರು. ಆ ಕಾವೇರಿ ಹಾರತಿ ನಡೆದಂತ ಸ್ಥಳದಲ್ಲಿ ಅದರಲ್ಲೂ ಕೂಡ ಕಾವೇರಿ ಸ್ಟ್ಯಾಚ್ಯೂ ಏನಿದೆ, ಆ ಸ್ಟ್ಯಾಚ್ಯೂ ಮುಂಭಾಗದಲ್ಲೇ ಈ ರೀತಿ ಶೂಗಳನ್ನ ಹಾಕೊಂಡು ಅಲ್ಲಿ ಸೈಕ್ಲಿಂಗ್ ನ ಮಾಡ್ತಾ ಆ ಸ್ಥಳವನ್ನು ಕೂಡ ಅಪವಿತ್ರಗೊಳಿಸ್ತಕ್ಕಂಥ ಕೆಲಸವು ಕೂಡ ನಿರಂತರವಾಗಿ ಆಗ್ತಿದೆ. ಇದ್ರ ಬಗ್ಗೆ ಸಂಬಂಧಪಟ್ಟ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿರ್ಬೋದು ಮತ್ತೆ ಪೊಲೀಸರು ಇರ್ಬೋದು, ಇನ್ನು ಕೈಗಾರಿಕಾ ಭದ್ರತಾ ಪಡೆ ಅಂತೇನಿದೆ, ಇವರೆಲ್ಲರ ನಿರ್ಲಕ್ಷ್ಯದ ಪರವಾಗಿ ಈ ರೀತಿಯ ಭದ್ರತಾ ಲೋಪ ಆಗಿಂದಾಗಿ ಆಗ್ತಿರ್ತಕ್ಕಂಥದ್ದು. ಅಂದ್ರೆ ಯಾವುದೇ ಒಂದು ಸಂದರ್ಭದಲ್ಲಿ ಅಂದ್ರೆ VIP ಬಂದಂತ ಸಂದರ್ಭದಲ್ಲೂ ಕೂಡ ಮಾಧ್ಯಮದವ್ರಿಗೂ ಕೂಡ ಸಾಕಷ್ಟು ಒಂದು ಕಟ್ಟುನಿಟ್ಟಾಗಿ ಅಂದ್ರೆ ಎಲ್ಲವನ್ನು ಕೂಡ ತಪಾಸಣೆ ಮಾಡಿ ನಂತರ ಬಿಡ್ತಾರೆ, ಸಾಕಷ್ಟು ಸತಾಯಿಸ್ತಾರೆ. ಸಾರ್ವಜನಿಕರು ಕೂಡ ಅಲ್ಲಿಗೆ ಹೋಗ್ಲಿಕ್ಕೂ ಕೂಡ ಸಾಕಷ್ಟು ಒಂದು ಸಮಸ್ಯೆಯನ್ನು ಕೂಡ ಎದುರಿಸಬೇಕಾಗತ್ತೆ. ಆದ್ರೆ ಪ್ರಭಾವಿಗಳು ಈ ರೀತಿ ಏಕಾಏಕಿ ಆಗಿಂದಾಗಿ ಹೀಗೆ ಹೋಗ್ತಿರ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಭದ್ರತಾ ಲೋಪ ಆದಂತ ಸಂದರ್ಭದಲ್ಲಿ ಈ ರೀತಿ ರಾಜಾರೋತ್ಸವವಾಗಿ ಇಂಥ ಪ್ರಭಾವಿಗಳು ತಮ್ಮ ಕಾರುಬಾರ್ನ ನಡೆಸ್ತಿದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಯಾವ ಸರ್ಕಾರ ಆಗ್ಲಿ ಸಂಬಂಧಪಟ್ಟವರಾಗ್ಲಿ ಕ್ರಮವನ್ನ ಕೈಗೊಳ್ಳದೇ ಇರ್ತಕ್ಕಂಥದ್ದು ಈ ರೀತಿಯ ಭದ್ರತಾ ಲೋಪ ಅಂತ ಈ ರೀತಿಯ ನಿರ್ಲಕ್ಷ್ಯಗಳು ನಿರಂತರವಾಗಿ ಪದೇ ಪದೇ ಪುನರಾವರ್ತನೆ ಆಗ್ಲಿಕ್ಕೂ ಕೂಡ ಕಾರಣ ಅಂತಾನು ಕೂಡ ಹೇಳ್ತಿರ್ತಕ್ಕಂಥದ್ದು. ಹೀಗಾಗಿ ಸಂಬಂಧಪಟ್ಟವರ ವಿರುದ್ಧವಾಗಿ ಕ್ರಮ ಆಗ್ಬೇಕು. ಜೊತೆಗೆ ಏನು ಸಂಬಂಧಪಟ್ಟ ಅಧಿಕಾರಿಗಳೇನಿದ್ದಾರೆ ಅವ್ರ ವಿರುದ್ಧವೂ ಕೂಡ ಕಾನೂನು ಕ್ರಮ ಆಗ್ಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಶಶಿಕುಮಾರ್ ಡೀಟೇಲ್ಸ್ಗೆ.